ನಮಸ್ತೆ. ಇವತ್ತು ಗಾರ್ಡನ್ ಕೆಲಸದ ಬಗ್ಗೆ ಅಪ್ಡೇಟು. ಇವತ್ತು ಬರೀ ಕಣಗಿಲ ಗಿಡ ಹೂವು ಬಿಟ್ಟು ಬರೀ ಸ್ಟೆಮ್ ಇದ್ದಾವೆ, ಅವನ್ನೆಲ್ಲ ಕಟ್ ಮಾಡಬೇಕು. ಇಲ್ಲಾಂದರೆ ಬೀಜ ಆಗ್ತಾಯಿದೆ ನೋಡಿ, ಇಲ್ಲಿ ಈ ಥರ ಬೀಜ ಆಗುತ್ತೆ ಕಣಗಿಲ ಗಿಡದಲ್ಲಿ. ಆ ಬೀಜ ಆದರೆ ಮತ್ತೆ ಹೂವು ಕಮ್ಮಿ ಆಗೋಗುತ್ತೆ. ಅದಕ್ಕೆ ನೀವು ಆ ಥರ ಬೀಜ ಆಗಕ್ಕೆ ಬಿಡಬೇಡಿ. ಹೂವು ಆಗದ ತಕ್ಷಣ ಆ ಸ್ಟೆಮ್ ಕಟ್ ಮಾಡಿಬಿಟ್ರೆ ಅಲ್ಲಿಂದ 2-3 ಬ್ರಾಂಚಸ್ ಬಂದು ಮತ್ತೆ ಹೂವು ಬಿಡುತ್ತೆ, ಮೊಗ್ಗು ಹೂವು ಬರುತ್ತೆ. ನಾನು ಕಣಗಿಲ ಗಿಡ ಅದೆಲ್ಲ ಮಾಡಿದ್ಮೇಲೆ ಸೇವಂತಿಗೆ ಗಿಡಗಳೆಲ್ಲ ಸ್ವಲ್ಪ ಸೇವ್ ಮಾಡ್ತೀನಿ ಒಂದೇ ಕಡೆ. ಪ್ರತಿಯೊಂದು ಗಿಡನೂ ಒಂದೇ ಕಡೆ, ಸೇವಂತಿಗೆ ಎಷ್ಟಿದಾವೋ ಅಷ್ಟನ್ನು ಒಂದೇ ಕಡೆ ಬರೋಂಗೆ ಮಾಡ್ತಿದ್ದೀನಿ. ಈ ಸರಿ ಸೇವಂತಿಗೆ ಸಸಿಗಳು ತುಂಬ ಬಂದಿಲ್ಲ. ಯಾವಾಗಲೂ ಪಾಟ್ ತುಂಬ ಸಸಿಗಳು ಬರೋ ಹೂವಾದಾಗ, ನಾನು ಊರಲ್ಲಿ ಇದ್ದಾಗ ಹೂವು ಕೀಳದೇ ಇರೋದಕ್ಕೆ ತುಂಬ ಗಿಡ ಡಲ್ ಆಗಿಬಿಟ್ಟು ಸಸಿನೂ ಬಂದಿಲ್ಲ, ಗಿಡಗಳು ಜಾಸ್ತಿ ಹೆಲ್ದಿಯಾಗೂ ಇರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಇಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿರೋ ಸೇವಂತಿಗೆ ಗಿಡ ಇದ್ದಾವೆ ನೋಡಿ, ಅವನ್ನೆಲ್ಲ ಈ ಕಡೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ಅಲ್ಲಿ ದಾಸವಾಳದ ಕಟ್ಟಿಂಗ್ ಇಟ್ಟಿದ್ದೆ, ಅದನ್ನೆಲ್ಲ ಹಿಂದಿನ ವಿಡಿಯೋದಾಗ ಹೇಳಿದ್ದೀನಿ. ಆ ಕಟ್ಟಿಂಗೆಲ್ಲ ಬೇರೆ ಕಡೆ ಇಟ್ಟು ಚಿಕ್ಕ ಚಿಕ್ಕ ಪಾಟು ನಾನಿಲ್ಲಿ ದಾಸವಾಳದ ಗಿಡ ಇಟ್ಟಿದ್ದೀನಿ ನೋಡಿ. ಇವಾಗ ಆದಷ್ಟು ಸ್ವಲ್ಪ ಇಟ್ಟಿದ್ದೀನಿ, ಇವತ್ತು ಎಷ್ಟಾಗುತ್ತೋ ಅಷ್ಟು ಇಷ್ಟವರೆಗೂ ತಂದಿಟ್ಟಿದ್ದೀನಿ. ಆಮೇಲೆ ಇದು ಫಸ್ಟು ನಾನು ಬಂದಮೇಲೆ ಆಗೋಗಿರೋ ಬ್ರಾಂಚ್ ಕಟ್ ಮಾಡಿದ್ಮೇಲೆ ಹೊಸ್ದಾಗಿ ಬಂದಿರೋದು ನೋಡಿ. ಇಲ್ಲಿ ನಾನು ಒಂದು ಚಿಕ್ಕ ಡಬ್ಬಿಲಿ ಸಾಮಂತಿಗೆ ಕಟಿಂಗ್ ಇಟ್ಟಿದ್ದೆ, ಇದು ಖಾಲಿಯಾಗಿತ್ತು ಅಂತೇಳಿ, ಒಣಗೋಗಿತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದನ್ನು ರೀಪಾಟ್ ಮಾಡ್ಕೊಂಡೆ. ಹಂಗೆ ಇಟ್ಬಿಟ್ಟು ರೀಪಾಟ್ ಮಾಡಿದ್ದೀನಿ. ಇದೆಲ್ಲ ಸ್ವಲ್ಪ ಎಷ್ಟು ಸಾಮಂತಿಗೆ ಗಿಡ ಇದ್ದಾವೋ ಅಷ್ಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಿಕ್ಕಿದ್ದು ಥರನ ಅಂದ್ಕೊಂಡೆ. ಅವತ್ತು 9:30-10:00ವರೆಗೂ ಇವಿಷ್ಟು ಸಾಮಂತಿಗೆ ಗಿಡ ತಂದಿಟ್ಟಿದ್ರು, ಅವನ್ನ ಕ್ಲೀನ್ ಮಾಡೋಕ್ಕೆ ಅಲ್ಲಿ ಚಾಕು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ವಿಡಿಯೋ ಮಾಡಿಬಿಟ್ಟು ಅದನ್ನು ನಾನು ಕ್ಲೀನ್ ಮಾಡೋದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ಟಿಪ್ಸು ಮಧ್ಯೆ ಅಲ್ಲ ಅಂತ. ನೋಡಿ, ಇದು ಪಿಂಕ್ದೆ ಕೆಳಗಡೆಯಿಂದ ಎಲೆಗಳು ಬಂದಿದ್ದಾವೆ. ಆ ಥರ ಬಿಟ್ಬಿಟ್ರೆ ನೋಡಿ ಎಲ್ಲ ಫಂಗಸ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಆ ಥರ ವೈಟ್ಗೆ ಅದು ಒಂದರಿಂದ ಮತ್ತೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಅದರಿಂದ ನಾನು ಕೆಳಗಡೆ ಇರೋ ಎಲೆಗಳೆಲ್ಲ ತೆಗಿಬೇಕು. ತೆಗೆದ್ರೇ ಒಳ್ಳೆಯದು. ಮಣ್ಣಿಗೆ ಗಾಳಿ ಬಿಸಿಲು ಬೀಳಂಗೆ ಮಾಡ್ಕೋಬೇಕು. ಅದನ್ನೆಲ್ಲ ತೆಗೆದು ನಾನು ಆದಷ್ಟು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಊರಿಂದ ತಂದಿರೋದು ನಾನು ದಾಸವಾಳ ಅಲ್ಲಿ ಇಟ್ಕೊಂಡಿದ್ದೀನಿ, ಆ ಕಡೆ ಹಳೇಲಿ ಕಡ್ದಾಗ್ತಿತ್ತು ಅಂತ. ಆಮೇಲೆ ಇಲ್ಲಿ ದೊಡ್ಡ ದೊಡ್ಡ ಹಣ್ಣಿನ ಪಾಟ್ ಇದ್ವಲ್ಲ, ಅದರೆಲ್ಲ ನಾನು ದಾಸವಾಳದ ಕಟಿಂಗ್ ಇಟ್ಟಿದ್ನಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ, ಅವೆಲ್ಲ ಇಲ್ಲೇ ಸೇರಿಸಿದ್ದೀನಿ. ರೈನ್ ಲಿಲ್ಲಿ ಇವು ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನಾನು. ಚಿಕ್ಕ ಪಾಟ್ಗಳೆಲ್ಲ ದೊಡ್ಡ ಪಾಟಲ್ಲಿ ಇಟ್ಬಿಟ್ಟಿದ್ದೀನಿ. ನಾವು ದೊಡ್ಡ ಪಾಟು ಸ್ವಲ್ಪ ಪಕ್ಕದಲ್ಲಿ ಜೋಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ. ಎಲ್ಲ ದಾಸವಾಳದ ಕಟಿಂಗ್ ಇಟ್ಟಿದ್ನಲ್ಲ ಒಂದು ಲೈನು, ಅವೆಲ್ಲ ಆ ಕಡೆನೇ ಇಟ್ಟಿದ್ದೀನಿ ನೋಡಿ. ಇವತ್ತು ತೋರಿಸ್ತೀನಿ ನಾನು. ಇಲ್ಲಿ ಈ ಥರ ನೋಡ್ಕೊಂಡು ಕೆಳಗಡೆ ಇರೋ ಎಲೆಗಳೆಲ್ಲ ತೆಗೆದುಬಿಡ್ತೀನಿ. ಕುಡಿಯಿಂದ 1-2 ಎಲೆ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ತೆಗೆದುಬಿಡ್ತೀನಿ. ಗಂಟ್ಲು ಒಂಥರ ಕಿರಿಕಿರಿ ಇದೆ, ದಯವಿಟ್ಟು ಕ್ಷಮಿಸಿ. ಮಾತಾಡೋವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಈ ಥರ ಕೆಳಗಡೆ ಇರೋ ತೆಗಿಬೇಕೆಲೆ ಬುಷ್ಯ ಬೆಳೆದ ನೋಡಿ. ಇವಾಗ ತೆಗ್ದಿದ್ದೀನಿ ನಾನು, ಕುಡಿ ಒಂದೇ ಬಿಟ್ಟು ತೆಗ್ದಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಅವು ಮುಂದೆ ದೊಡ್ಡದಾಗಿ ಬೆಳೆಯೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಇದು ಫಂಗಸ್ಸು ಆಗೋಲ್ಲ ನೋಡಿ. ಇಲ್ಲೆಲ್ಲ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಆ ಲೈನಿಂದ ಪೂರ್ತಿ ಇಲ್ಲಿವರೆಗೂ ಮಾಡಿದ್ದೀನಿ. ಆ ಬೆಳ್ಳಗೆ ಕಾಣೋದಲ್ಲ ಬೂದಿ ಇಲ್ಲ ಅಂದರೆ ಅರಿಶಿನ ಹಾಕ್ಕೊಳ್ಳಿ, ಯಾಕೆಂದರೆ ಮಣ್ಣಲ್ಲಿ ಫಂಗಸ್ ಇದ್ದರೆ ಇನ್ನೂ ಕಮ್ಮಿ ಆಗಲಿ ಅಂತ ನಾನು ಹಾಕಿದ್ದೀನಿ. ಬೂದಿ ಹಾಕ್ಕೊಬೋದು, ಆಮೇಲೆ ಅರಿಶಿನ ಹಾಕ್ಕೊಬೋದು, ಇಲ್ಲ ಚಕ್ಕೆ ಪುಡಿ ಹಾಕ್ಕೊಬೋದು. ನಿಮಗೆ ಯಾವುದು ಆಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ಮಾಡ್ಕೊಬೋದು ನೋಡಿ. ಇಲ್ಲೆಲ್ಲ ಸಾವಂತಿಗೆ ಗಿಡಗಳು ಕ್ಲೀನ್ ಮಾಡಿದ್ದೀನಿ. ಇದ್ರ ಮುಂದೆ ಇನ್ನೊಂದು ಲೈನ್ ಇಡಬೇಕಾಗುತ್ತೆ ನಾನು. ಅದರಿಂದ ಫಸ್ಟ್ ಇವನ್ನ ಕ್ಲೀನ್ ಮಾಡ್ಕೊಂಡು ತಿರ್ಗಾ ಮಾರನೇ ದಿನ ಇದ್ರ ಮುಂದೆ ಜೋಡಿಸ್ಕೊಳ್ಳೋಣ ಅಂತ ಇವಾಗ ಎಷ್ಟಾಗುತ್ತೋ ಅಷ್ಟು ಇಟ್ಬಿಟ್ಟು ಅವನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಾಡ್ತಾ ಅದರಲ್ಲಿ ಇದ್ದಿದ್ದು ರೈನ್ ಲಿಲ್ಲಿ ಅವೆಲ್ಲ ನಾನು ಕಟ್ ಮಾಡಿದ್ದೀನಿ. ಎಲ್ಲ ಆದಮೇಲೆ ನೋಡಿ, ಈ ಥರ ಮುಂದಿನ ದಿನಕ್ಕೆ 2ನೇ ದಿನಕ್ಕೆ ನಾನು ತಿರ್ಗಾ ಮಾರನೇ ದಿನಕ್ಕೆ ಇಲ್ಲಿಡೋಕ್ಕೆ ರೆಡಿ ಮಾಡಿ ಆ ಕಡೆ ರೋಡ್ ಸೈಡ್ ತೆಗೆದಿದ್ವಲ್ಲ ಕಂಬಿಗಳು, ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ. ತಿರ್ಗಾ ಮಾರನೇ ದಿನ ಇಲ್ಲಿ ಸ್ವಲ್ಪ ಸಾಮಂತಿಗೆ ಗಿಡ ಇಡ್ತೀನಿ. 2 ದಿನದ ವಿಡಿಯೋ ಇದು. ವಿಡಿಯೋ 2 ದಿನಕ್ಕೆ ಒಂದು ಸರಿ ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ. ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ ಕೆಲಸ ಇರೋದ್ರಿಂದ. ಇದನ್ನು ನಾನು ಇವಾಗ ಇಲ್ಲಿ ಯಾವ್ಯಾವ ಇಡ್ತೀನಿ, ಇನ್ನು ಮಿಕ್ಕಿದ್ದು ಶಾಮಂತಿಗೆ ಗಿಡ ಇದೆಯಲ್ಲ ಅವು, ಆಮೇಲೆ ಮಿಕ್ಕಿದ್ದು ಇನ್ನು ಜಾಸ್ತಿ ಉಳಿದ್ರೆ ಜಾಗ ಇದು ಗುಲಾಬಿ ಗಿಡ, ಇಷ್ಟು ಇಲ್ಲೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ 3 ಲೈನು ನಾವು ಓಡಾಡ್ತಾನೆ ಇರ್ತೀವಿ, ಗೊತ್ತಾಗುತ್ತೆ ನೋಡಿ. ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ಇಟ್ಟಿಗೆ ದೂರ ಅನ್ನಿಸ್ತು ನನಗೆ. ಮತ್ತು ಪಾಟ್ ಇಟ್ಟಾಗ ಬಗ್ಗಬಾರ್ದಲ್ವ, ಪ್ಲಾಸ್ಟಿಕ್ ಪೈಪ್ ಅದು, ಅದರಿಂದ ನಾನು ಮತ್ತೆ ಮಧ್ಯೆ ಒಂದೊಂದು ಇಟ್ಟಿಗೆ ಇಟ್ಬಿಟ್ಟು ಜೋಡಿಸ್ತೀವಿ. ಈ ಥರ ಯಾವ್ದಾದ್ರು ಹಳೆ ಪೈಪು ಅವೆಲ್ಲ ಇದ್ದರೆ ನೀವು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಬೋದು. ಈ ಥರ ಕೆಳಗಡೆ ಇಟ್ಟಿಗೆ ಇಟ್ಬಿಟ್ಟು ಈ ಥರ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡ್ರೆ
ನಮಗೆ ಗುಡಿಸ್ಕೊಳ್ಳೋಕ್ಕೆ, ಆಮೇಲೆ ಮಳೆ ನೀರು ಬಿದ್ದರೆ ಸರಾಗವಾಗಿ ಹರಿದೋಗೋಕ್ಕೆ ಸರಿ ಹೋಗುತ್ತೆ. ಯಾವುದೇ ಹಳೆ ಪೈಪ್ ಆಗೋದು ಇದ್ರೂ ನೀವು ಬಿಸಾಕ್ಬಿಡಿ. ಪ್ರತಿಯೊಂದು ವಸ್ತುಗಳು ನಮಗೆ ಒಂದೊಂದು ಸರಿ ಕೆಲ್ಸಕ್ಕೆ ಬರುತ್ತೆ. ನೋಡಿ, ನಾನು ಆ ಕಡೆ ಆ ಸೈಡ್ ಈ ಸೈಡು ಎಲ್ಬೋ ಇದೊಂದೇ ತಂದು ಇಟ್ಟಿರೋದು. ಇವಾಗ ನಾವು ಸಾಮಂತಿಗೆ ಗಿಡಗಳು ತಂದು ಇಡ್ತಾಯಿದ್ದೀವಿ ಒಂದೊಂದೇ. ಅವ್ರು ತಂದು ಅಲ್ಲಿಡ್ತಾರೆ, ನಿಧಾನವಾಗಿ ನಾನು ಜೋಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಎಲ್ಲ ಪೂರ್ತಿ ಸಾಮಂತಿಗೆ ಗಿಡ ಬಂದು ಈ ಸೈಡು. ತಿರ್ಗಾ ಮಾರನೇ ದಿನ ಈ ಕಡೆ ಇರೋವಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ. ಆವಾಗ ಸಾಮಂತಿಗೆ, ಗುಲಾಬಿ ಗಿಡ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನೇನಾಗುತ್ತೋ ಕೆಲಸ ಮಾಡ್ತೀನಿ. ನೋಡಿ, ಅದು ತಂದಿಟ್ವಿ, ದೂರ ದೂರ ಅನ್ನಿಸ್ತಲ್ವ, ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದೀವಿ. ಇಟ್ಟಿಗೆಗಳು ಇಟ್ಬಿಟ್ಟು ಸ್ವಲ್ಪ ಪಾಟಿಗೆ ಟಚ್ ಆಗ್ತಾಯಿತ್ತು, ಅದರಿಂದ ಸ್ವಲ್ಪ ಮುಂದೆ ಮಾಡಿದ್ವಿ ಎಲ್ಲ ಪೈಪು. ಈ ಥರ ನೋಡ್ಕೊಂಡು ಎಲ್ಲ ಇಟ್ಟಿದ್ದಾಯ್ತು ಅವತ್ತು. ಇದು ತಿರ್ಗಾ ಮಾರನೇ ದಿನ, ಹಿಂದಿನ ದಿನ ಸಾಮಂತಿಗೆ ಗಿಡ ಕ್ಲೀನ್ ಮಾಡಿರೋವು ನಿಮಗೆ ಕಾಣಿಸ್ತಾ ಇದೆ ಲೈನು. ಅದ್ರ ಮುಂದೆ ಇರೋವು ಹಣ್ಣಿನ ಗಿಡ. ಫಸ್ಟು ಹಣ್ಣಿನ ಗಿಡ ಒಂದು ಸಾಲು ಮಾಡಿದ್ದೆ, ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಹೋದ ವಾರನೋ ಏನೋ ಮಾಡಿರೋದು ಹಣ್ಣಿನ ಗಿಡ ಜೋಡಿಸಿರೋದು. ಇವಾಗ ಅದ್ರ ಪಕ್ಕ ಮತ್ತೆ ಇವಾಗ 2 ಲೈನ್ ಇಡಬೇಕಾಯ್ತು ಆ ಥರ. ಯಾಕೆಂದರೆ ಆ ಕಡೆ ರೋಡ್ ಸೈಡ್ ಇರೋವೆಲ್ಲ ತಗೊಂಬಂದಿದ್ದೀವಿ, ಆಮೇಲೆ ಈ ಕಡೆ ಸೈಡು ಜಾಗ ಬಿಡಬೇಕಲ್ವ. ಅದರಿಂದ ನಾವು ಪಾಟ್ಗಳು ಅಲ್ಲಿಂದ ಇಲ್ಲಿಗೆ ಎತ್ತಿಡೋದೇ ಕೆಲಸ ಆಗಿದೆ. ಒಂದು ಲೆವೆಲ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ಟು ಸುತ್ತ ಅವ್ರಿಗೆ ಜಾಗ ಬಿಡಬೇಕು. ಆಮೇಲೆ ಮಧ್ಯದಲ್ಲಿ ಅರ್ಧಕ್ಕವರೆಗೂ ಅವ್ರಿಗೆ ಸಿಮೆಂಟ್ ಹಾಕೋಕ್ಕೆ ಜಾಗ ಬಿಡಬೇಕು. ಅದನ್ನೆಲ್ಲ ಜಾಗ ಮಾಡೋಕ್ಕೆ ನಾವು ಗಿಡ ಇಲ್ಲದೆ ಇರೋ ಪಾಟೆಲ್ಲ ಖಾಲಿ ಮಾಡ್ತಾಯಿದ್ದೀವಿ. ಇನ್ನು ಸ್ವಲ್ಪ ಗ್ರೋ ಬ್ಯಾಗ್ ಇದ್ದಾವೆ, ಆದರೆ ಅದು ಒಂದು ಮಣ್ಣೆಲ್ಲ ಹಾಕ್ಕೊಳ್ಳೋದು ಅನ್ನೋದೊಂದು ಎಚ್ಚರ ಆಗ್ಬಿಡುತ್ತೆ. ಖಾಲಿ ಮಾಡೋದೇನು ಜಾಸ್ತಿ ಟೈಮ್ ಹಿಡಿಯೋಲ್ಲ, ಮಣ್ಣುಗಳು ತುಂಬಿಡೋದೇ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇದು ಸ್ವಲ್ಪ ಪ್ಲಾಸ್ಟಿಕ್ ಅಲ್ವಾ, ಬೆಂಡ್ ಆಗ್ತಾ ಇರುತ್ತೆ. ನೋಡ್ಕೊಂಡು ಇಡಬೇಕು. ಇವಾಗ ಎಲ್ಲ ಲಾಸ್ಟ್ ಇಟ್ಟಾದ್ಮೇಲೆ ತೋರಿಸ್ತಾಯಿದ್ದೀನಿ. ಈ ಕಡೆ ಸ್ವಲ್ಪ ಇಟ್ಟಿದ್ದೀನಿ ನಾನು. ಆಮೇಲೆ ಇಲ್ಲಿ ನಿಮಗೆ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ, ಸಾವಂತಿಗೆ ಎಲ್ಲ ಒಂದೇ ಲೈನ್ ಬಂದಿದೆ. ತಿರ್ಗಾ ಮಾರನೇ ದಿನ ಇನ್ನೊಂದು ಸರಿ ಕ್ಲೀನ್ ಮಾಡುತ್ತೀನಿ ನಾನು. ಕ್ಲೀನ್ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ಇವು ಮುಂದ್ಗಡೆ ಇರೋ ಸಾಮಂತಿಗೆ ಗಿಡ ಕ್ಲೀನಿಂಗ್ ಮಾಡಿಲ್ಲ ಇನ್ನು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದಿನ ಗಿಡ, ಮುಂದೆ ಗಿಡ ಅವೆಲ್ಲ ಜಾಸ್ತಿ ಬೆಳೆದಿರೋ ಎಲೆಗಳೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬೂದಿನೋ ಏನೋ ಹಾಕಬೇಕು. ಇನ್ನು ಸಾಮಂತಿಗೆ ಗಿಡ ಆದಮೇಲೆ ಇನ್ನು ರೋಜಾ ಗಿಡಗಳು ನಾವು ಜಾಗ ಇತ್ತು ಅಂತ ತಂದು ಇಲ್ಲೇ ಇಟ್ಟಿದ್ವಿ. ನಾನು ಊರಿಂದ ಬಂದಾಗ ಎಲ್ಲ ಎಲೆಗಳು ತೆಗೆದಿದ್ನಲ್ಲ, ಇವಾಗೆಲ್ಲ ಹೊಸ ಚಿಗುರು ಬಂದು ರೆಡಿ ಇದೆ, ಇನ್ನೂ ಮೊಗ್ಗಾಗಿಲ್ಲ. ಜೀನಿಯ ಒಣಗಿರೋ ಉದುರಿಸಿದ್ದೆ, ಅವು ಹಂಗೆ ಸಸಿಗಳಾಗಿದ್ದಾವೆ. ಬಂದಾಗ ಒಂದೊಂದು ಜೀನಿಯ ಒಣಗಿತ್ತಲ್ಲ, ಸುಮ್ಮನೆ ಹಂಗೆ ಉದುರಿಸಿದ್ದಕ್ಕೆ ಸರಿ ಆಗಿದೆ. ಇದೊಂದು ಕ್ಲೀನ್ ಮಾಡ್ಕೊಂಡ್ರೆ ಸಾಮಂತಿಗೆ, ರೋಜಾ 2 ಕ್ಲೀನ್ ಆದಂಗೆ ಆಯಿತು. ಅದಾದಮೇಲೆ ನಾನು ಯಾವ್ಯಾವ ಗಿಡ ಕ್ಲೀನ್ ಮಾಡಬೇಕೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟು ಆ ಸೈಡು ತೆಗೆದಿದ್ದಾಯಿತು. ಈ ಸೈಡು ಸ್ವಲ್ಪ ಖಾಲಿ ಮಾಡ್ಕೊಂಡ್ರೆ ಖಾಲಿ ಮಾಡೋದು ಮುಗೀತತೆ. ಆಮೇಲೆ ನೋಡುತ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿದವ್ರು ಒಂದು ಲೈಕ್ ಕೊಟ್ಟೋಗಿ. ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ. ನೋಡಿ, ರೋಜಾ ಹೂವು ಒಂದೇ ಒಂದು ಇದು ಹೋಯ್ತು ಅಂತ ಹೇಳಿದ್ದು, ಒಂದು ಮೊಗ್ಗಾಗಿದೆ ಅನ್ನಲ್ಲ, ಅವು ಒಂದು ಸ್ವಲ್ಪ ಈ ಸೈಡ್ ಉಳ್ಕೊಂಡು ಎಲ್ಲ ಆ ಕಡೆ ಸಾಲಿಲ್ಲ. ಈ ಹೊಸ ಹೂವು ಎಲ್ಲ ಈ ಕಡೆ ಉಳ್ಕೊಂಡಿದ್ದಾವೆ. ಅದ್ರ ಜೊತೆಗೆ 1-2 ಹಳೇದು. ಆ ಕಡೆ ಲೈನ್ ಎಲ್ಲೆವರೆಗೂ ಬರಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಪೂರ್ತಿ ಆ ಕಡೆ ಇಡೋಕ್ಕಾಗಲ್ವಲ್ಲ. ನೋಡಿ, ನಾವು ಇಲ್ಲಿ ಸ್ವಲ್ಪ ಜಾಗ ಮಾಡಿದ್ದೀವಿ, ಆಗಲೇ ಅಲ್ಲಿ ಮರದ್ದು ದಿಂಬಿಗಳು ಹಾಕಿದ್ದಾರೆ. ತಿರ್ಗಾ ಮಾರನೇ ದಿನ ಅವ್ನು ತೆಗಿತಾರೆ, ಅಷ್ಟೊತ್ತಿಗೆ ಇಷ್ಟು ಜಾಗ. ಆಮೇಲೆ ಇಲ್ಲೂ ಕ್ಲೀನ್ ಮಾಡಿದ್ವಿ. ನೋಡಿ, ಅಲ್ಲೆಲ್ಲ ಪೂರ್ತಿ ತೆಗ್ದಿದ್ದೀನಿ ನಾನು. ಸಾಮಂತಿಗೆ ಗಿಡಗಳೆಲ್ಲ ತೆಗೆದು ಈ ಕಡೆ ಓಡಾಡೋಂಗೆ ಜಾಗ ಮಾಡಿದ್ದೀನಿ. ಮೊದಲು ಹೆಂಗಿತ್ತು ನೋಡಿ, ಈ ಕಡೆ ಹೋಗೋಕ್ಕೆ ಬರ್ದಂಗೆ ಇತ್ತು. ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ. ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ, ಒಂದರಿಂದ ಒಂದು ಕರೆಕ್ಟಾಗಿ ಎಲ್ಲ ಅರ್ಥ ಆಗಲಿ ಅಂತ. ನೋಡಿ, ಇಷ್ಟನ್ನು ಖಾಲಿ ಮಾಡಿ ನಾವು ಕೊಟ್ಟಿದ್ದೀವಿ. ಇದಿಷ್ಟು ಕಟ್ ಮಾಡಿ ಇದನ್ನು ಆ ಕಡೆ ಹೊಡೆದ್ಬಿಟ್ಟು ಹೊಸ ಗೋಡೆ ಕಟ್ತಾರಲ್ವ, ಅದಕ್ಕೆ ಇದನ್ನು ಖಾಲಿ ಮಾಡಲೇಬೇಕಾಯಿತು. ಇನ್ನು ಆ ಕಡೆ ಲಾಸ್ಟ್ ಸೈಡ್ ಒಂದು ಸ್ವಲ್ಪ ಐತೆ, ಅದನ್ನು ಅವರೇ ತೆಗಿತಾರೆ. ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.